ಈ ತಪ್ಪುಗಳಿಂದ ಮನೆಯಲ್ಲಿ ಹಣದ ಕೊರತೆ ಉಂಟಾಗುತ್ತದೆ. ಶೀಘ್ರದಲ್ಲೇ ಈ ವಾಸ್ತು ಸಲಹೆಗಳನ್ನು ಅನ್ವಯಿಸಿ. 1. ಮನೆಯಲ್ಲಿ ನಿಮ್ಮ ಬಟ್ಟೆ, ಚಪ್ಪಲಿ, ಪಾದರಕ್ಷೆ ಇತ್ಯಾದಿಗಳನ್ನು ಸರಿಯಾಗಿ ಇಟ್ಟುಕೊಳ್ಳದೆ ಅಲ್ಲಿ ಇಲ್ಲಿ ಎಸೆದರೆ ಅದು ತುಂಬಾ ತಪ್ಪು. ಏಕೆಂದರೆ ಹೀಗೆ ಮಾಡುವುದರಿಂದ ಲಕ್ಷ್ಮೀದೇವಿಯು ತುಂಬಾ ಕೋಪಗೊಳ್ಳುತ್ತಾಳೆ. ಇದರಿಂದ ನಿಮ್ಮ ಮನೆಯಲ್ಲಿ ಹಣದ ಕೊರತೆ ಉಂಟಾಗಬಹುದು. 2. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಬಾವಲಿಗಳ ವಾಸಸ್ಥಾನವನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದರಿಂದಾಗಿ ವಾಸ್ತು ದೋಷಗಳು ಯಾವಾಗಲೂ ನಿಮ್ಮ ಮನೆಯಲ್ಲಿ ಉಳಿಯುತ್ತವೆ. ಆದ್ದರಿಂದ ಬಾವಲಿಗಳಂತಹ ಈ ಪಕ್ಷಿಗಳು ಮನೆಯೊಳಗೆ ಬರದಂತೆ ನೀವು ಅಂತಹ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. 3. ವಾಸ್ತುಶಾಸ್ತ್ರದ ಪ್ರಕಾರ ಸುಗಂಧ ದ್ರವ್ಯದಂತಹ ವಸ್ತುಗಳನ್ನು ರಾತ್ರಿಯಲ್ಲಿ ಬಳಸಬಾರದು. ಏಕೆಂದರೆ ಬಲವಾದ ಸುಗಂಧವು ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಉಂಟುಮಾಡಬಹುದು. 4. ನಿಮ್ಮ ಕುಟುಂಬದ ಕೆಲವರ ಆರೋಗ್ಯ ಸರಿಯಿಲ್ಲದಿದ್ದರೆ ನಿಮ್ಮ ಮನೆಯಲ್ಲಿ ಒಣಗಿದ ಗಿಡಗಳಿರಬಹುದು. ವಾಸ್ತುಶಾಸ್ತ್ರದ ಪ್ರಕಾರ ಒಣಗಿದ ಗಿಡಗಳನ್ನು ಮನೆಯಲ್ಲಿಟ್ಟರೆ ನೀವು ಮತ್ತು ನಿಮ್ಮ ಕುಟುಂಬ ಆರೋಗ್ಯ ಸಂಬಂಧಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಆದ್ದರಿಂದ ನೀವು ಮನೆಯಲ್ಲಿ ಗಿಡಗಳನ್ನು ಇಟ್ಟುಕೊಂಡರೆ ಪ್ರತಿದಿನ ಅವುಗಳಿಗೆ ನೀರು ಹಾಕುತ್ತೀರಿ. ಆದ್ದರಿಂದ ಅವು ಯಾವಾಗಲೂ ತಾಜಾವಾಗಿರುತ್ತವೆ. 5. ನೀವು ಮಲಗುವ ಕೋಣೆಯಲ್ಲಿ ಒಣಗಿದ ಹೂವುಗಳನ್ನು ಇಟ್ಟುಕೊಳ್ಳುವುದನ್ನು ತಪ್ಪಿಸಿ. ಏಕೆಂದರೆ ಇದು ನಿಮ್ಮ ಅದೃಷ್ಟದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. 6. ಮನೆ ದೇವಸ್ಥಾನದಲ್ಲಿ ಪರಸ್ಪರ ಮುಖಾಮುಖಿಯಾಗಿರುವ ದೇವರು ಮತ್ತು ದೇವತೆಗಳ ವಿಗ್ರಹಗಳು ಅಥವಾ ಚಿತ್ರಗಳನ್ನು ಇಡುವುದನ್ನು ತಪ್ಪಿಸಿ. 7. ಮನೆಯ ಇತರ ಬಾಗಿಲುಗಳು ಮುಖ್ಯ ಬಾಗಿಲಿಗಿಂತ ದೊಡ್ಡದಾಗಿದ್ದರೆ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಆದ್ದರಿಂದ ಮುಖ್ಯ ಬಾಗಿಲು ಇತರ ಬಾಗಿಲುಗಳಿಗಿಂತ ದೊಡ್ಡದಾಗಿರಬೇಕು. 8. ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಮನೆಯ ಕಿಟಕಿಗಳನ್ನು ತೆರೆದಿಡಬೇಕು. ಇದರಿಂದ ಮನೆಗೆ ಧನಾತ್ಮಕ ಶಕ್ತಿ ಬರುತ್ತದೆ. ಈ ವೇಳೆ ಕಿಟಕಿಗಳನ್ನು ಮುಚ್ಚಿರುವುದರಿಂದ ಮನೆಯ ಮುಖ್ಯಸ್ಥರು ಹಾಗೂ ಮಕ್ಕಳು ಆರೋಗ್ಯ ಸಮಸ್ಯೆ ಎದುರಿಸಬೇಕಾಗುತ್ತದೆ. 9. ಮನೆಯ ಹೊರಗಿನ ಯಾವುದೇ ವ್ಯಕ್ತಿಯನ್ನು ಮಲಗುವ ಕೋಣೆಗೆ ಕರೆತರಬಾರದು. ಮಲಗುವ ಕೋಣೆಯಲ್ಲಿ ಹೊರಗಿನವರೊಂದಿಗೆ ಮಾತನಾಡುವುದು ಗಂಡ ಮತ್ತು ಹೆಂಡತಿಯ ನಡುವಿನ ಸಂಬಂಧದಲ್ಲಿ ತೊಂದರೆ ಉಂಟುಮಾಡುತ್ತದೆ. 10. ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಕತ್ತಲೆ ಇದ್ದರೆ ಅದು ತುಂಬಾ ಅಶುಭ. ಮನೆಯ ಮುಖ್ಯ ದ್ವಾರದಲ್ಲಿ ಕತ್ತಲೆ ಇದ್ದರೆ ಮಾಡುವ ಎಲ್ಲ ಕೆಲಸಗಳು ಹಾಳಾಗುತ್ತದೆ ಮತ್ತು ಇದರಿಂದಾಗಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ ನಂತರವೂ ನೀವು ಅನೇಕ ಕೆಲಸಗಳಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುವುದಿಲ್ಲ. 11. ಒಡೆದ ಛಾಯಾಚಿತ್ರಗಳನ್ನು ಮನೆಯಲ್ಲಿ ಇಡಬಾರದು ಎಂದು ನೀವು ಕೇಳಿರಬಹುದು. ಏಕೆಂದರೆ ಅದು ಕುಟುಂಬದ ಸಂಬಂಧಗಳನ್ನು ಹದಗೆಡಿಸುತ್ತದೆ. ಇದರಿಂದಾಗಿ ವಿವಾದ ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ನಿಮ್ಮ ಮನೆಯಲ್ಲಿ ಮುರಿದ ಚಿತ್ರಗಳಿದ್ದರೆ ಅವುಗಳನ್ನು ತಕ್ಷಣವೇ ತೆಗೆದುಹಾಕಿ. 12. ಮನೆಯಲ್ಲಿ ಬಾಗಿಲು ಮತ್ತು ಕಿಟಕಿಗಳನ್ನು ಸಂಪೂರ್ಣವಾಗಿ ತೆರೆದಿಡಬೇಡಿ. ಈ ರೀತಿ ಮಾಡುವುದರಿಂದ ಮನೆಯಲ್ಲಿ ಅಪಶ್ರುತಿ ಮತ್ತು ನಕಾರಾತ್ಮಕ ಶಕ್ತಿಯು ಪ್ರವೇಶಿಸಬಹುದು. 13. ಹಲವರಿಗೆ ನಲ್ಲಿ ತೆರೆದು ನೀರು ಹರಿಯಲು ಬಿಡುವ ಅಭ್ಯಾಸವಿರುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಇದು ಅಶುಭವೆಂದು ಹೇಳೋಣ. ಈ ಕಾರಣದಿಂದಾಗಿ ನೀವು ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ನೀವು ಮಾನಸಿಕವಾಗಿಯೂ ದುರ್ಬಲರಾಗಬಹುದು. 14. ಎಲ್ಲದರಂತೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಕಸದ ಬುಟ್ಟಿ ಇಡುವ ದಿಕ್ಕು ಕೂಡ ನಿರ್ಧಾರವಾಗುತ್ತದೆ. ಮನೆಯಲ್ಲಿ ಎಲ್ಲೆಂದರಲ್ಲೇ ಡಸ್ಟ್ಬಿನ್ ಇಡಬಾರದು ಎಂದು ಹೇಳೋಣ. ನೀವು ಅದನ್ನು ಮನೆಯ ಹೊರಗೆ ಅಥವಾ ಪ್ರವೇಶ ದ್ವಾರದಲ್ಲಿ ಇರಿಸಿದರೆ ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ಕೋಪಗೊಳ್ಳುತ್ತಾಳೆ
ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಹದಗೆಡಬಹುದು. 15. ಗಡಿಯಾರ ಹಾಳಾದ ನಂತರವೂ ಮನೆಯಲ್ಲಿ ನೇತು ಹಾಕುವ ಅನೇಕ ಜನರಿದ್ದಾರೆ. ವಾಸ್ತುಶಾಸ್ತ್ರದ ಪ್ರಕಾರ ಇದು ತುಂಬಾ ಅಶುಭವಾಗಿದೆ ಮತ್ತು ನೀವು ಆರ್ಥಿಕವಾಗಿ ಸಾಕಷ್ಟು ತೊಂದರೆ ಅನುಭವಿಸಬಹುದು ಎಂದು ನಾವು ನಿಮಗೆ ಹೇಳೋಣ. 16. ನಿಮ್ಮ ಆರ್ಥಿಕ ಸ್ಥಿತಿಯು ಕೆಟ್ಟದಾಗಿದ್ದರೆ ನೀವು ಸಂಜೆ ಹಾಲು, ಮೊಸರು ಮತ್ತು ಉಪ್ಪಿನಂತಹ ವಸ್ತುಗಳನ್ನು ದಾನ ಮಾಡುವ ಕಾರಣವೂ ಆಗಿರಬಹುದು. ಸಂಜೆಯ ನಂತರ ಈ ವಸ್ತುಗಳನ್ನು ದಾನ ಮಾಡುವುದು ಋಣಾತ್ಮಕ ಆರ್ಥಿಕ ಪರಿಣಾಮ ಬೀರುತ್ತದೆ ಎಂದು ನಂಬಲಾಗಿದೆ. 17. ನಿಮ್ಮ ಮನೆಯ ವಾಯುವ್ಯ ಅಥವಾ ಪಶ್ಚಿಮ ಮೂಲೆಯಲ್ಲಿ ನೀವು ಪೊರಕೆಯನ್ನು ಇಡಬೇಕು. ಅದೇ ಸಮಯದಲ್ಲಿ ನೀವು ಈಶಾನ್ಯ ಅಥವಾ ಆಗ್ನೇಯ ದಿಕ್ಕಿನಲ್ಲಿ ಅಥವಾ ಪೂಜೆ ಕೋಣೆಯಲ್ಲಿ ತಪ್ಪಾಗಿಯೂ ಸಹ ಪೊರಕೆಯನ್ನು ಇಡಬಾರದು. ಅಲ್ಲದೆ ನೀವು ಮುರಿದ ಅಥವಾ ಹಳೆಯ ಪೊರಕೆಯನ್ನು ಬಳಸಬಾರದು. 18. ರಾತ್ರಿ ಊಟವಾದ ನಂತರ ಬೆಳಿಗ್ಗೆ ಪಾತ್ರೆಗಳನ್ನು ತೊಳೆಯಲು ಬಿಡುವ ಅಭ್ಯಾಸ ನಿಮ್ಮಲ್ಲಿದ್ದರೆ ಅದು ತುಂಬಾ ಕೆಟ್ಟ ಅಭ್ಯಾಸವಾಗಿದೆ. ವಾಸ್ತುಶಾಸ್ತ್ರದ ಪ್ರಕಾರ ಈ ರೀತಿ ಮಾಡುವುದರಿಂದ ತಾಯಿ ಲಕ್ಷ್ಮಿ ಮತ್ತು ತಾಯಿ ಅನ್ನಪೂರ್ಣ ನಿಮ್ಮ ಮೇಲೆ ಕೋಪಗೊಳ್ಳಬಹುದು. ಇದು ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರಬಹುದು. 19. ಮನೆಯ ಬಾತ್ರೂಮ್ನಲ್ಲಿ ಖಾಲಿ ಬಕೆಟ್ ಇಡುವ ಅಭ್ಯಾಸ ಅನೇಕರಿಗೆ ಇದೆ. ಈ ರೀತಿಯ ಬಕೆಟ್ ಇಡುವುದು ತುಂಬಾ ಅಶುಭವೆಂದು ಪರಿಗಣಿಸಲಾಗುತ್ತದೆ ಎಂದು ನಾವು ನಿಮಗೆ ಹೇಳೋಣ. ವಾಸ್ತುಶಾಸ್ತ್ರದ ಪ್ರಕಾರ ಇದು ನಿಮ್ಮ ಮನೆಗೆ ನಕಾರಾತ್ಮಕ ಶಕ್ತಿ ಬರಲು ಕಾರಣವಾಗಬಹುದು. 20. ಮನೆಯ ಈಶಾನ್ಯ ಮೂಲೆಯಲ್ಲಿ ಭಾರವಾದ ವಸ್ತುಗಳು ಮತ್ತು ಕಸವನ್ನು ಇಡುವುದನ್ನು ತಪ್ಪಿಸಿ. ಇದು ಆರ್ಥಿಕ ನಷ್ಟವನ್ನು ಉಂಟುಮಾಡಬಹುದು. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.